ಹಕ್ಕುಪತ್ರಗಳಿಲ್ಲದೆ ಬೀದಿಗೆ ಬಿದ್ದಿವೆ 65 ಕುಟುಂಬಗಳು. ನಲವತ್ತು ವರ್ಷದಿಂದ ಇದ್ರೂ ಯಾರೊಬ್ಬರಿಗೂ ಹಕ್ಕುಪತ್ರವಿಲ್ಲ. ಎಸ್ ವೀಕ್ಷಕರ, ತಿಪಟೂರು ನಗರದ ಟಿಎಲ್ ಪಾಳ್ಯದ ವಾರ್ಡ್ ನಂಬರ್ 30ರಲ್ಲಿರುವ ಸುಮಾರು 65 ಕುಟುಂಬಗಳಿಗೆ ಇಂದಿಗೂ ಕೂಡ ಹಕ್ಕುಪತ್ರಗಳು ಇಲ್ಲವಂತೆ. ಈ ಕುರಿತು ಅಧಿಕಾರಿಗಳಿಗೆ ಅದೆಷ್ಟೇ ಬಾರಿ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ವಂತೆ. ನಮಗೆ ದಯಮಾಡಿ ಹಕ್ಕುಪತ್ರಗಳನ್ನ ನೀಡಿ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು. ಹೌದು, ತಿಪಟೂರಿನಲ್ಲಿ ಟಿಎಲ್ ಪಾಳ್ಯದಲ್ಲಿ ಸುಮಾರು 40 ವರ್ಷಗಳಿಂದ ವಾಸವಾಗಿದ್ದಾರೆ ಜನರು. ಆದರೆ ಇದುವರೆಗೂ ಅವರಿಗೆ ಯಾರೊಬ್ಬರೂ ಹಕ್ಕುಪತ್ರವನ್ನ ನೀಡಿಲ್ವಂತೆ. ಹೀಗಾಗಿ ನಮಗೆ ಸರ್ಕಾರದಿಂದ ಹಕ್ಕುಪತ್ರದ ಸೌಲಭ್ಯವಿಲ್ಲ, ನಾವು ಬೀದಿಗೆ ಬೀಳುವಂತಾಗಿದೆ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು. ಇದು ನಾವು ಜಿಲ್ಲಾಧಿಕಾರಿನೂ ಭೇಟಿ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಮತ್ತೆ ನೋಡಿ, ಇದು ಪೇಪರಲ್ಲೂ ಬಂದಿದೆ. ವಸತಿ ಹಕ್ಕುಪತ್ರಗಳಿಗಾಗಿ ಪರದಾಟ ಅಂತೇಳಿ ಪೇಪರಲ್ಲೂ ಬಂದಿದೆ. ಯಾಕೆ ಮಾಡಿಕೊಡ್ತಾ ಇಲ್ಲ ನಗರಸಭೆ? ನಮಗೆ ಹೋಗಿ ಕೇಳಿದ್ರೆ ಅವಾಗ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಅವರಿಗೆ ಗೊತ್ತಾಗ್ತಾ ಇಲ್ಲ, ಪೌರಾಯುಕ್ತರಿಗೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದಮೇಲೆ ಅಧಿಕಾರಿಗಳನ್ನ ಒಂದು ಮೀಟಿಂಗ್ ಕರಿಬೇಕು. ಎಮ್ ಎಲ್ ಎವರು ಇದಕ್ಕೆ ಹಕ್ಕುಪತ್ರಗಳಿಗೆ MLA ಅಧ್ಯಕ್ಷರು, MLA ಕರಿಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆದು ಕೂರಿಸಿ ಯಾವ ರೀತಿ ಕೊಡಬೇಕು, ಯಾವ ಇದರಲ್ಲಿ ಕೊಡಬೇಕು, ಯಾವ ಯೋಜನೆಯಲ್ಲಿ ಕೊಡಬೇಕು ಅನ್ನೋದು ಇವರು ಮಾತಾಡ್ಕೋಬೇಕು. ಫಸ್ಟ್ ಮೀಟಿಂಗ್ ಮಾಡಿ, ಅದೂ ಇಲ್ಲ. ಹೋಗ್ಲಿ MLA ಅವ್ರ ಹತ್ರ ಹೋಗಿ ಮಾತಾಡಿದ್ರ ಅಂತ ನಾವು ಪೌರಾಯುಕ್ತರನ್ನ ಕೇಳಿದ್ರೆ ಅವ್ರಿನ್ನೂ ಡೇಟ್ ಕೊಟ್ಟಿಲ್ಲ MLA ಅವ್ರಿಗೆ ಅಂತ MLA ಮೇಲೆ ಹೇಳ್ತಾರೆ. MLA ಅವ್ರ ಮನೆ ಹತ್ರ ಹೋಗಿ ನಾವು MLA ಸಾಹೇಬ್ರನ್ನ ಕೇಳಿದ್ರೆ, ಇಲ್ಲಪ್ಪ ನಾನು ಹೇಳಿದ್ದೀನಿ ಅವ್ರಿಗೆ, ಯಾಕಪ್ಪ ಇನ್ನೂ ಮಾಡಿದ್ವು ಅಂತ ಅವ್ರು ನಮ್ಮನ್ನೇ ಕೇಳ್ತಾರೆ. ಯಾಕೆ ಇಷ್ಟೊಂದು ಗೊಂದಲ ಮಾಡ್ತಾ ಇದ್ದಾರೆ? ಇಲ್ಲ ಯಾರ್ದಾದ್ರು ಒತ್ತಡ ಇದೆಯಾ? ಟಿಎಲ್ ಪಾಳಿಗೆ ಹಕ್ಕುಪತ್ರ ಮಾಡಿಕೊಡ್ಬೇಡ ಅಂತ ಯಾರ್ದಾರು ಒತ್ತಡ ಇದೆಯಾ? ಇದು ನೇರವಾಗಿ ಪೌರಾಯುಕ್ತರು ಹೇಳ್ಬೇಕು. ನಮಗೆ ಸಬರ್ಕೆ ಇಲ್ಲ, ಒಂದೇನು ಕೇಳಿದ್ರು ಇಲ್ಲ ಅಂತಾರೆ. ನಮ್ಮ ಓಟ್ ಮಾತ್ರ ಹಾಕಿಸ್ಕೊಂತಾರೆ ಅವರು. ನಮಗೇನು ಪತ್ರ ಗಿತ್ರ ಏನು ಕೊಡಲ್ಲ. ನಮಗೂ ಎಲ್ಲರಿಗೂ ಕೇಳಿ ಸಾಕಾಗ್ಬಿಟ್ಟಿತ್ತೆ. ನಮ್ಮ ಗಂಡಿರು ದುಡಿಬೇಕು, ಮಾರ್ಕೆಟ್ ಆಡಾಗಿ ನಾವು ಜೀವನ ಮಾಡಬೇಕು. ಒಂದು ಲೋನ್ ಇಲ್ಲ, ಒಂದು ಮನೆ ಇಲ್ಲ, ನೋಡಕ್ಕೆ ಶೆಡ್ ಹಾಕೊಂಡಿದ್ದೀವಿ ನಾವು. ಸುಮಾರು 120 ಮನೆಗಳಿದ್ದು 400ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೊಬ್ಬರಿ ಮಂಡಿಗಳಲ್ಲಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ. ಇವರಿಗೆ ಸರಿಯಾದ ರಸ್ತೆ, ಚರಂಡಿ, ವಿದ್ಯುತ್ ಸಂಪರ್ಕಗಳಿಲ್ಲದೆ ಮಕ್ಕಳು ರಸ್ತೆ ಬದಿಯ ದೀಪಗಳಲ್ಲಿ ಓದುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಲ್ಲಿ ಕೇವಲ ಒಂದೇ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವೂ ಇಲ್ಲದ ಪರಿಸ್ಥಿತಿ ಇದೆಯಂತೆ. ಆಶ್ಚರ್ಯವೆಂದರೆ, ಇಲ್ಲಿಯ ಗ್ರಾಮಸ್ಥರಿಗೆ ರೇಷನ್ ಕಾರ್ಡ್, ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ತಮ್ಮ ಮನೆಗಳಿಗೆ ಈ ಸ್ವತ್ತು ಹಕ್ಕು ಪತ್ರಗಳಿಲ್ಲದೆ ಪ್ರತಿನಿತ್ಯ ಶಾಸಕರು ಹಾಗೂ ನಗರಸಭೆ ಅಧಿಕಾರಿಗಳ ಬಾಗಿಲಿಗೆ ತೆರಳುವುದೇ ಕಾಯಕವಾಗಿದೆಯಂತೆ ಎಂದು ಅಳಲನ್ನ ತೋಡಿಕೊಂಡ್ರು. ಅಂದ್ರೆ ನಗರಸಭೆಗೆ ನಾವು ವೋಟ್ ಹಾಕಲ್ಲ, ನಾವೇನೇನು ಅವ್ರಿಗೆ ಇದು ಮಾಡಲ್ಲ. ನಮ್ಮ ಬಯಸ್ಕರನೇ ಹಾಕೋದು ಸರಿ. ಮಾತ್ರ ನಮ್ಮ ಓಟ್ ಬರ್ಲಿ ಅಂತ ಕಾಯ್ತಾ ಇದೀವಿ. ಓಟಿಗೆ ಬಂದ್ರೆ ನಾವು ಬಯಸ್ಕರನೇ ಹಾಕೋದು. ಅವ್ರಿಗೆ ಬರ್ಕೂಡುದು. ಇಲ್ಲಿ ಊರೊಳಿಕೆ ಏನಕ್ಕೆ ಬರ್ಬೇಕು? ಅವ್ರು ಯಾರು ಇಲ್ಲ ಅಂದ್ಮೇಲೆ ಅವ್ರು ಏನಕ್ಕೆ ಬರ್ಬೇಕು? ಬೇಡ, ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ. ಹೋಗ್ಲಿ ಮನೆ ಕಟ್ಟಿ ಅಲ್ಲಿ ನೋಡ್ರಿ, ಸಾಲ ಮನೆ ಕಟ್ಟಿ ಹಂಗೆ ಬಿಟ್ಟಿದೀವಿ. ಏನು ಆಧಾರನೇ ಇಲ್ಲ ಅಲ್ಲಿ ನೋಡ್ರಿ, ಹಂಗೆ ಬಿಟ್ಟಿದೀವಿ ಮನೆ. ಕರೆಂಟ್ ಇಲ್ಲ, ಒಂದ್ ಏನು ಇಲ್ಲ. ಈ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡೋದು? ಆ ಮನೆಗೆ, ಈ ಮನೆ ಹಂಗೆ ಅಲ್ಲೇ 4-5 ವರ್ಷ ಆಯ್ತು ಮನೆ ಕಟ್ಟಿ ಬಿಟ್ಟು. ಹೋಗ್ಲಿ ಹಕ್ಕುಪತ್ರ ಕೊಟ್ರೆ ನಾವ್ ಏನಾರ ಒಂದು ತಗೊಂಡು ಗೌರ್ಮೆಂಟ್ ಏನೋ ಒಂದು ಮಾಡ್ಕೊಂತೀವಿ. ಏನು ಸಹಾಯ ಮಾಡ್ತಲೇ ಇಲ್ಲ ಅವರು. ಇನ್ನು ತಾವು ಇರುವ ಜಾಗಕ್ಕೆ ಯಾವುದೇ ಹಕ್ಕುಪತ್ರ, ಈ ಸ್ವತ್ತು, ಸರ್ವೆ ನಂಬರ್ ಆಗಲಿ ಅಥವಾ ವಿದ್ಯುತ್ NOC ಕೊಡದೆ ನರಳುವಂತಹ ಪರಿಸ್ಥಿತಿ ಇದೆ. ಶಾಸಕರು ಪೌರಾಯುಕ್ತರಿಗೆ ಈಗಾಗಲೇ ಈ ಬಗ್ಗೆ ಸೂಚನೆಯನ್ನ ನೀಡಿದ್ರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ ಆಗಿದೆ. ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ, ನಗರಸಭೆ ಅಧಿಕಾರಿಗಳಿಗೆ ತಮ್ಮ ಅಹವಾಲನ್ನ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಟಿಎಲ್ ಪಾಳ್ಯ ರಾಜು ಅಂತ APMC ಕೆಲಸ ಮಾಡ್ತಿದ್ದೀವಿ. ಇವತ್ತು ನಮ್ಮ ಅಪ್ಪರ ಕಾಲದಿಂದ ಗುಡ್ಲುಗಳಿದ್ದು, ಇವತ್ತು ನಾವು ದುಡ್ದು ಸಿಟಿ ಮನೆ ಮಾಡ್ಕೊಂಡು ಮಕ್ಕಳು ದುಡಿತಾರೆ, ಒಂದು ಹಂಚ ಪಂಚ ಹಾಕ್ಸ್ಕೊಂತಾರೆ. ಯಾವ ಸೌಲಭ್ಯನೂ ಇಲ್ಲಿಲ್ಲ. ಮಕ್ಕಳಿಗೋಸ್ಕರ ಒಂದು LIC ತಾಡೋಕ್ಕಾಗ್ತಾಯಿಲ್ಲ, ಒಂದು ಹಕ್ಕುಪತ್ರ ಇಲ್ಲ. ಏನಾರ ಒಂದು ಆಧಾರ ಇದ್ದರೆ ನಾವು ಏನಾರ ಮಾಡಿಸ್ಬೋದು, ಒಂದು ಲೋನ್ ಅಪ್ಪನ ತಗೊಬೋದು. ಇವತ್ತು ಹುಡುಗ ಕೂಲಿ ಮಾಡ್ಕೊಂಡು ಇವತ್ತು 10,000 ರೂಪಾಯಿ ದುಡ್ಕೊಂಡು 10,000 ರೂಪಾಯಿ ಕೆಲಸ ಮಾಡಬೇಕು. ಯಾವ ರೀತಿ ಮಾಡ್ತಾನೆ, ಜೀವನ ಮಾಡ್ತಾನೆ ಅಂತ ಬರಗಾಲದಾಗ ಇಲ್ಲ ಅವ್ನು ಮನೆ ಕಟ್ತಾನ. ಓಟಿಗೆ ಮಾತ್ರ ಬರ್ತಾರೆ ಅಷ್ಟೇ. ಯಾವ ಪಕ್ಷನಾರ ಬರಲಿ ಓಟಿಗೆ ಬರ್ತಾರೆ. ಎಲೆಕ್ಷನ್ ನಮಗೆ ಓಟ್ ಹಾಕ್ರಪ್ಪ ಅಂತ ಕೈ ಮುಚ್ಕೊಂಡ್ ಬರ್ತಾರೆ. ಓಟಿಗೆ ಬಂದ ಮಾತ್ರ ಮಾಡ್ಕೊಡ್ತೀನಿ ಅಂತಾರೆ ಅಷ್ಟೇ. ಇನ್ನು ಹೋದ್ರೆ ಮುನ್ಸಿಪಲ್ ಅಣ್ಣ ನಂದೊಂದು ಇದು ಬೇಕಾಯ್ತು ಕಣ ಅಂದ್ರೆ ಹೋಗಲ್ಲಿ ಮಾಡ್ಕೊಡ್ತಾರೆ. ಅಲ್ಲಿಗೆ ನಾನು ಫೋನ್ ಮಾಡಿ ಎಲ್ಲರೂ ಬರಲ್ಲ ಅವರು.
ಫೋನ್ ಮಾಡಿ ಹೇಳ್ರಿ ಏನಪ್ಪ ಫೋನ್ ಮಾಡಿದ್ವಿ ಓಟಿ ಮಾತ್ರ ಮನೆ ಮಕ್ಳು ಕೈ ಮುಕ್ಕೊಂಬರ್ತಾರೆ. ಅಲ್ಲಿ ನಮ್ಮ ಮುನ್ಸಿಪಲ್ ಆಫೀಸ್ ತಗೋಲಿ, ಒಂದು ತಾಲೂಕು ಆಫೀಸ್ ತಗೋಲಿ, ಅಣ್ಣ ಬರ್ರಿ ಅಂತಂದರೆ ಬರಲ್ಲ, ಬತ್ತಿ ನಡಿ ಅಂತಾರೆ ಅಷ್ಟೇ. ಇನ್ನು ಎಷ್ಟು ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಇದನ್ನ ಯಾರನ್ನು ಕೇಳೋಣ ನಾವು? ಯಾರನ್ನು ಕೇಳೋಣ ಹೇಳ್ರಿ? ನಾವು APMC ನಾವು ದುಡಿಮೆ ಮಾಡಬೇಕು, ಇಲ್ಲಿ ಬಂದು ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಬೇಕು. ಇಲ್ಲ ನಮ್ಮ ಅಪ್ಪ ಮಾಡಿರೋ ಒಂದು 10 ಎಕರೆ ಜಮೀನಿಲ್ಲ, ಇಲ್ಲ ಅಡಿಕೆ ಗಿಡ ಇಲ್ಲ, ಕಾಯಿ ಬೀಳಲ್ಲ, ಅದು ಮೂಟೆ ಹೊರಬೇಕು, ತಿನ್ನಬೇಕು. ಮೊದಲಿದ್ದಾಗ APMC ಯಾರ್ಡ್ ಇಲ್ಲ, ಈಗ ಕೆಲಸ ನಡೀತಾ ಇಲ್ಲ. ಇದಕ್ಕೇನು ವ್ಯವಸ್ಥೆ ಮಾಡ್ಕೊಡ್ತಾರೆ? ನಮಗೆ ಇಷ್ಟು ದಿನದೊಳಗೆ ನಿಮಗೆ ಮಾಡ್ಕೊಡ್ತೀವಿ ಅಂತ ಬಂದು ಊರಿಗೆ ತಲುಪಿಸ್ಬೇಕ್ರ. ಹಂಗಿದ್ರೆ ಓಟ್ ಕೇಳಕ್ಕೆ ಬರಲಿ, ಇಲ್ಲ ಅಂದ್ರೆ ಓಟ್ ಬ್ಯಾನ್ ಮಾಡಾಕ್ತೀವಿ. ಓಟ್ ಹಾಕಿ ನಮ್ಗೆ ಪ್ರಯೋಜನ ಇಲ್ವಲ್ಲ. ಇಲ್ಲಪ್ಪ, ಯಾರು ಓಟ್ ಹಾಕಿ ನಮ್ಮೂರಿಗೆ ಪ್ರಯೋಜನ ಆಯ್ತಾ? ವರ್ಷ ನಾವು ಹಕ್ಕುಪತ್ರಗಳಿಗೋಸ್ಕರ ಹೋರಾಡೋದು, ತುಂಬ ಹೋರಾಡ್ದು. ಎಲ್ಲ MLAಗಳನ್ನು ಕೇಳಿದ್ವು. ಇಲ್ಲಿ BJP ಬಂತು, ಕಾಂಗ್ರೆಸ್ ಬಂತು, JDS ಬಂತು. ಪ್ರತಿಯೊಬ್ಬ MLAಗಳು ಆಗಲಿ, ಅದಾದಮೇಲೆ ಪ್ರತಿಯೊಬ್ಬ ಕೌನ್ಸಿಲರ್ಗಳಾಗಲಿ ಕೇಳಿದ್ವು. ಎಲ್ಲರೂ ಬರ್ತಾರೆ, ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ, ಮುಂದಿನ ವರ್ಷ ಮಾಡ್ಕೊಡ್ತೀವಿ, 4 ತಿಂಗಳು ಮಾಡ್ಕೊಡ್ತೀವಿ ಅಂತ ಪ್ರತಿಯೊಬ್ಬರು ಬರೀ ಆಶ್ವಾಸನೆ ಕೊಡೋದು ಅಷ್ಟೇ. ನಮಗೆ ಒಬ್ಬರು ಏನು ನಮಗೆ ಹೆಲ್ಪ್ ಮಾಡ್ತಾನೆ ಇಲ್ಲ. ಹಂಗಾಗಿ ಸರ್, ಈ ಸಲ ಮಾತ್ರ ಜವರಣೆಗಳು ನಮ್ಮೂರು ಜನಗಳು ತುಂಬ ನೊಂದಿ ಬೆಂದೋಗ್ಬಿಟ್ಟಿರ್ತಾರೆ. ಅಂದರೆ ಏನಕ್ಕೆ ಒಂದು ಬಾತ್ರೂಮ್ ಕಟ್ಟಕ್ಕೆ ಲೋನ್ ಹಾಕ್ತಿದ್ದಾರೆ. ನಮಗೆ ಯಾರು ಹಕ್ಕುಪತ್ರಗಳು ಮಾಡ್ಕೊಡ್ತಾ ಇಲ್ಲ. ಹಂಗಾಗಿ ನಾವು ಇಡೀ ಊರು ಜನ ಎಲ್ಲ ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ ಸರ್, ಈ ಸಲ ಹೆಂಗಿರೋ ಎಲೆಕ್ಷನ್ ಹತ್ರ ಬರ್ತೈತೆ, ಈ ಸಲ ಮತ ಬಹಿಷ್ಕರಣ ಮಾಡಿ ನಮ್ಮ ಊರ ಮುಂದೆ ಒಂದು ದೊಡ್ಡ ಬ್ಯಾನರ್ ಮಾಡ್ಕೊಡ್ತೀವಿ ಸರ್, ಮತ ಬಹಿಷ್ಕರಣ ಅಂತ. ಮತ ಕೇಳಕ್ಕೆ ಯಾವ ವ್ಯಕ್ತಿಗಳು ಬರಬಾರ್ದು. ಈ ಕೂಡಲೇ ಸಂಬಂಧಪಟ್ಟ ತಾಲೂಕು ಆಡಳಿತ ಆಗಲಿ, ಶಾಸಕರಾಗಲಿ, ನಗರಸಭೆಯಾಗಲಿ ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.